ಎಲ್ಲರನ್ನೂ ನಮ್ಮ ನಿಸರ್ಗ ಕಿಚನ್ಗೆ ಸ್ವಾಗತಿಸುತ್ತಾ ಇವತ್ತು ಹಸಿ ಸಿಹಿ ಕುಂಬಳಕಾಯಿ ಜ್ಯೂಸನ್ನು ಮಾಡಿ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ನ ಇಲ್ಲಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ. ಕುಂಬಳಕಾಯಿ ಬಂದು ನಮ್ಮ ದೇಹದ ಸದೃಢತೆಯನ್ನು ಕಾಪಾಡುತ್ತೆ. ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ 100 ಗ್ರಾಮಷ್ಟು ಸೌತೆಕಾಯಿ ತೊಗೊತೀವಿ, 100 ಗ್ರಾಮಷ್ಟು ಕುಂಬಳಕಾಯಿ ತೊಗೊತೀವಿ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು 20 ಗ್ರಾಮು ಅಥವಾ 10 ಗ್ರಾಮು, ಕರಿಬೇವಿನ ಸೊಪ್ಪು 20 ಗ್ರಾಮು, ಎರಡು ಸೇರಿ 30 ಗ್ರಾಮಷ್ಟು ತೊಗೊಂಡಿದ್ದೀವಿ. 50 ಗ್ರಾಮು ತೊಗೊಬೋದು, ಏನು ತಪ್ಪಿಲ್ಲ. ಮತ್ತು 2 ವೀಳ್ಯದೆಲೆ, 2ರಿಂದ 3 ಗ್ರಾಮಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಇದಿಷ್ಟು 250 ಗ್ರಾಮಷ್ಟು ನಾವು ತೊಗೊಬೇಕು. ಆನಂತರ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಮಜ್ಜಿಗೆ ಬೆರೆಸಿ ಇದನ್ನು ಚೆನ್ನಾಗಿ ರುಬ್ಕೊಬೇಕು. ಈಗ ನಾನು ಮಜ್ಜಿಗೆ ಬೆರೆಸಿ ರುಬ್ಕೊತಾ ಇದ್ದೀನಿ. ಅನಂತರ ಇದಕ್ಕೆ ನಿಂಬೆ ರಸವನ್ನು ಹಿಂಡಬೇಕು. ನಿಂಬೆ ರಸವನ್ನು ಹಿಂಡಿ ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದನ್ನು 125 ಗ್ರಾಮಷ್ಟು ಲೋಟಕ್ಕೆ ಹಾಕ್ಕೊತೀನಿ. ಅನಂತರ ನಿಂಬೆ ರಸವನ್ನು ಹಿಂಡಿಬಿಟ್ಟು ಮತ್ತು 125 ಗ್ರಾಮ್ ಮಜ್ಜಿಗೆನ ಹಾಕ್ಬಿಟ್ಟು ತಿಂಡಿಗಿನ್ನ ಮುಂಚೆ ಒಂದು 250 ಗ್ರಾಮಷ್ಟು ಜ್ಯೂಸು, ಊಟಕ್ಕಿಂತ ಮುಂಚೆ 250 ಗ್ರಾಮಷ್ಟು ಜ್ಯೂಸನ್ನು ಕುಡಿತಾ ಬಂದ್ವಿ ಅಂದರೆ ನಮ್ಮ ದೇಹ ಸದೃಢಕಾಯವಾಗಿರುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಂಡು ನಾವು ಸದಾ ಲವಲವಿಕೆಯಿಂದ ಜೀವನ ಮಾಡ್ಬೋದು. ಪ್ರತಿದಿನ ಒಂದೊಂದು ತರಕಾರಿ ಜ್ಯೂಸ್ ಮಾಡಿ.